ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಧಾರನೂ ಕೊಟ್ಟಿಲ್ಲ ನಮಗೆ. ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅನ್ನೋದು ಹೇಳೋದಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ. ನೀವು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೋಬೋದು. ನಾನು 2014ನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲೇಜ್ಮೆಂಟ್ ಎಲ್ಲ ಆಫೀಸಸ್ಗೂ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ, ಚಾಮರಾಜನಗರ್ DC, ತಹಸೀಲ್ದಾರ್, ಎಲ್ರಿಗೂ ಈಗಲ್ಲ 2014ನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ. ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ. ಅದಾದಮೇಲೆ ಈಗ 2020ನಲ್ಲಿ ಅಷ್ಟರೊಳಗಡೆ ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು. ಆ ಕೇಸ್ ಕೂಡ ನಮ್ಮ ಪರವಾಗಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ, ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ. ಅದರಿಂದ ಆದೇಶ ಏನು ದಾಖಲೆ ಇನ್ನೂ ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ DC ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು 14ರಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈಗ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು, ಆದರೂ ಕೊಟ್ಟಿದ್ದೀನಿ. ಮೊನ್ನೆ ಲೆಟ್ರ್ ಬರೆದಾಗ ಕೂಡ ಕೊಟ್ಟಿದ್ದೀನಿ. ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು. ನಮ್ಮ ಆಫೀಸ್ ಇದೆ. ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು. ಬಟ್ ನಾನು ನಿಮ್ಮ ಮುಖಾಂತರ, ನಮ್ಮ ಇದ್ರ ಮುಖಾಂತರ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬರೀ ದಲಿತರ ನಾಯಕರಾಗಿರಲಿಲ್ಲ, ಇಡೀ ಸಮಾಜದಲ್ಲಿ ಶೋಷಿತರು ಯಾರಿದ್ದಾರೆ, ಜಾತಿ ವ್ಯವಸ್ಥೆಯಿಂದ ಶೋಷಿತರಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಆ ಎಲ್ಲ ಜನರ ಪರವಾಗಿ ಅವರೆಲ್ಲರೂ ಕೂಡ ಅನ್ಯಾಯದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಕೆಲಸಕ್ಕೋಸ್ಕರ ಅವರು ಇಡೀ ಬದುಕನ್ನೇ ಅದಕ್ಕೋಸ್ಕರ ಮುಡುಪಾಗಿತ್ತು. ಅವರು ಮಹಾನ್ ಮೇಧಾವಿ, ಬಹಳಷ್ಟು ಓದ್ಕೊಂಡಿದ್ರು. ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು, ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು. ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ.
ಪ್ರಕಟಣೆ ಇದೆ. ಸಾಮ್ ಅವ್ರ ಬಗ್ಗೆ 2 ಮಾತುಗಳಲ್ಲಿ ಹೇಳಿ. ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತವಾದಂತರಲ್ಲ. ಒಂದು ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತವಾದ, ಇವತ್ತು ಮಹಾಪುರುಷರು ಯಾರು ಒಂದೊಂದು ಜಾತಿಗೆ ಸೀಮಿತವಾದಂತರು ಯಾರಿಲ್ಲ. ಅವರು ತಂದೆ ಆದಂತ ಕೊಡುಗೆಯನ್ನು ಕೊಟ್ಟ ಇಡೀ ಸಮಾಜ, ಇಡೀ ದೇಶ, ಇಡೀ ಜಗತ್ತು ಅವರ ಪೂಜಿಸುವಂತ ಕೆಲಸವನ್ನ, ಅವರ ಜಯಂತಿಯನ್ನು ಆಚರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸಿ ಶಿಕ್ಷಣ ಪಡೆಯತಕ್ಕಂಥ ಸಂದರ್ಭದಲ್ಲಿ ಕೂಡ ನೋವು ನಿಲುವನ್ನು ಅಸ್ಪೃಶ್ಯತೆಯನ್ನು ಎದುರಿಸಿ ಇವತ್ತು ಕೇವಲ ಶಿಕ್ಷಣದ ಮೂಲಕ ದೇಶದ ಜನರಿಗೆ ಏಕತೆಗೆ ಸಮಾಜದ ನಿರ್ಮಾಣಕ್ಕೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅಂತ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.